ಯಾಕೆ ಮೇಡಮ್ರೆ ಇಷ್ಟೊಂದು ಬೇಜಾರಾಗಿ ಕೂತಿದ್ರಾ? ಏನಾಯ್ತು? ಇಲ್ಲ, ನಿಮ್ಮಿಂದಾನೇ ಆಗಿತ್ತು. ನಾನು ಎಷ್ಟೇ ಬೇಡ ಬೇಡ ಅಂದ್ರೂ ನನ್ನ ಮಾತು ಕೇಳದೆ ನೀವೇನೋ ಮಾಡೋಕ್ಕೆ ಹೊರಟ್ರಿ. ಈಗ ಅತ್ತೆ ಎಲ್ಲ ನೋಡಿಬಿಟ್ರು. ನನಗೆ ಹೊರಗೆ ಹೋಗಿ ನನ್ನ ಮುಖ ತೋರ್ಸೋಕ್ಕೇನೆ ಒಂಥರ ಅನ್ನಿಸ್ತಿದೆ. ಮೇಡಮ್ರೆ ನೀವು ನಾಚ್ಕೊಂಡ್ರಿ ಹೆಂಗೆ? ಏನೂ ಆಗೋಕ್ಕಿಲ್ಲ, ಸುಮ್ಕೆ ಹೋಗಿ. ನೀವು ಹೋಗಿ ಅಂದರೆ ನಾನು ಹೋಗ್ಬಿಡೋಕ್ಕಾಗತ್ತಾ ಹೇಳಿ? ನನ್ನಿಂದ ಆಗಲ್ಲ. ಅತ್ತೆ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಹೇಳಿ? ಇದು ಒಳ್ಳೆ ಕಥೆ ಆಯ್ತಲ್ಲ ಮೇಡಮ್ರೆ. ಅಲ್ಲ, ಗಂಡ ಹೆಂಡತಿ ಅಂದಮೇಲೆ ರೊಮ್ಯಾನ್ಸ್ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಹೋಗ್ಲಿ, ನಮ್ಗೇನಾದ್ರು ವಯಸ್ಸಾಗೋಗೋದೆ ಅಂದರೆ ಓಕೆ. ಇಬ್ರಿಗೂ ಮದುವೆ ಆಗಿ ಎಷ್ಟು ದಿವಸ ಆಯ್ತು ಹೇಳಿ? ನೀವು ಹೀಗೆ ಯೋಚನೆ ಮಾಡ್ತಿದ್ದೀರಾ, ಅಲ್ಲತ್ತೆ ಬೇರೆ ಥರನೇ ಯೋಚನೆ ಮಾಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಒದ್ದಾಡ್ತಿರೋದು ನಾನು. ನೋಡಿ ಮೇಡಮ್ರೆ, ಈಗ ನಮ್ಮ ಮನೇಲಿ ಆಗ್ತಿರೋದನ್ನೆಲ್ಲ ನಾನು ಗಮನಿಸಿದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಮ್ಮ ಮನೆಗೆ ಒಬ್ಬ ವಂಶೋದ್ಧಾರಕ ಇಲ್ಲದೆ ಇರೋದು. ಈಗ ಅಣ್ಣ ಅತ್ತಿಗೆಗೂ ಇನ್ನೂ ಮಕ್ಕಳಾಗಿಲ್ಲ. ಹೆಣ್ಣೋ ಗಂಡೋ ಒಂದು ಮಗು ಅಂತ ಇದ್ದಿದ್ರೆ ಅದನ್ನ ಆಡಿಸ್ಕೊಂಡು ಅವ್ರು ಆರಾಮಾಗಿ ಇದ್ಬಿಡೋರು. ಅದಕ್ಕೆ ಈಗ ನಾವು ಒಂದೆರಡು ಹೆಜ್ಜೆ ಮುಂದೆ ಇಟ್ಟರೆ ಅವರೂ ಒಂದು 4 ಹೆಜ್ಜೆ ನಮ್ಮ ಹಿಂದೆನೇ ಬಂದ್ಬಿಡ್ತಾರೆ. ಆಗೆಲ್ಲ ಸರಿ ಇರ್ತದೆ. ಈಗ ನಾವಿಬ್ಬರು ಮಗು ಮಾಡ್ಕೊಳ್ಳೋಣ. ಸಿದ್ದು ಅವರೇ, ಇಲ್ಲಿ ನಾನೇನೋ ಟೆನ್ಷನಲ್ಲಿದ್ದೀನಿ, ನೀವು ಏನೇನೋ ಮಾತಾಡ್ತಿದ್ದೀರಾ. ಏನೇನೋ ಅಲ್ಲ ಮೇಡಮ್ರೆ, ಇದು ಬದುಕಿನ ಪಾಠ. ಅಪ್ಪ ಅಮ್ಮ ಆಗೋ ಆಟ. ನನಗೆ ಮಗು ಬೇಕು. ಸಿದ್ದು ಅವರೇ, ನೀವು ದೂರ ಹೋದಷ್ಟು ನಂಗೆ ಹತ್ರ ಬಾ ಅನ್ನೋ ಥರನೇ ಅನಿಸ್ತದೆ. ಸಿದ್ದು ಅವರೇ, ಆತೆ ಏನು ಮೇಡಮ್ರೆ ನೀವು? ಇರಲಿ ಮೇಡಮ್ರೆ, ಇರಲಿ. ಸ್ಕೂಲಿಗೆ ಸೇರಿದ್ಮೇಲೆ ಪರೀಕ್ಷೆ ಬರೀಲೇಬೇಕಲ್ವೇ? ಅಲ್ಲಿ ಗಂಟ ನಿಮ್ಮ ಪಾಠ ಮಾಡ್ತಾಯಿರಿ. ಒಂದಲ್ಲ ಒಂದು ದಿವಸ ನಾನು ಪರೀಕ್ಷೆ ಬರಿತೀನಿ, ಪಾಸ್ ಆಗೇ ಆಯ್ತೀನಿ. ಪರವಾಗಿಲ್ವೇ? ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ನಿಮ್ಮಿಂದನೇ ಕಲ್ತ್ಕೊಂಡಿದ್ದೀನಿ. ಅಲ್ಲ ಮೇಡಮ್ರೆ, ಈಗ ಕಂಪ್ನೀಲಿ ಕೆಲಸ ಹೋಯ್ತು, ಈಗ ಮನೇಲೂ ಕೆಲಸ ಮಾಡ್ತಿದ್ರಾ? ನಿಮಗೇನು ಅನಿಸಲ್ವೇ? ಸಿದ್ದು ಅವರೇ, ಇದು ನನ್ನ ಮನೆ. ಇಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ನನ್ನ ನಮ್ಮವರು ಅಂದ್ಕೊಂಡ್ರಿ, ಈಗ ಮನೇನ ನಮ್ಮ ಮನೆ ಅಂತಿದ್ರ? ನಾನು ಬಯಸಿದ್ದು ಇದನ್ನೇ ಮೇಡಮ್ರೆ. ಆದಷ್ಟು ಬೇಗ ಈ ಮನೆಯವರೆಲ್ಲ ನಿಮ್ಮವ್ರಾಗಬೇಕು. ಆಗೋ ಥರ ನಾನು ಮಾಡ್ತೀನಿ. ಅದು ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ನಾ, ಅದೇ ದಾರಿಲಿ ಚಂದನ ಅವರು ಬರ್ತಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಚಂದನ ಅವರೇ, ನೀವು ಇಷ್ಟು ಲೇಟಾಗ ಬರೋದು? ಕತ್ಲೆ ಆಗೋಕ್ಕೂ ಮುಂಚೆನೇ ಬರಬೇಕಲ್ವಾ? ಬೇಗನೆ ಹೊರಟಿದ್ದೆ ತನವರೇ, ಆದರೆ ಅಲ್ಲಿ ತುಂಬ ಜನ ಇದ್ದರು ಕ್ಯೂ ಅಲ್ಲಿ, ಹಾಗಾಗಿ ರೆಡಿ ಮಾಡಿಕೊಡೋದು ತಡ ಆಯಿತು. ಅಲ್ಲ, ನಿಮ್ಮ ಆಧಾರ್ ಕಾರ್ಡ್ ರೆಡಿ ಆಯಿತಾ? ಎಲ್ಲಿ ತೋರಿಸಿ. ಆಧಾರ್ ಕಾರ್ಡ್ ಇವತ್ತು ಸಿಕ್ಕಿಲ್ಲ, ಅವ್ರು ಪೋಸ್ಟಲ್ಲಿ ಕಳಿಸ್ತಾರಂತೆ. ಮನೆ ಅಡ್ರೆಸ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಏನೇ ನೀನು ಒಳ್ಳೆ ಪೊಲೀಸವ್ರ ಥರ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಚಂದನ ಅವರೇ, ನೀವು ಒಳಗೆ ಹೋಗಿ. ನಿಮಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆಯಾ? ಪುನರ್ಜನ್ಮ ನಂಬಿಕೆ ಏನೂ ಇಲ್ಲ, ಆದರೆ ಪುನರ್ಜನ್ಮದ ಬಗ್ಗೆ ಮಾತಾಡೋದನ್ನು ಕೇಳಿದ್ದೀನಿ ಅಷ್ಟೆ. ಈ ಜನ್ಮದಲ್ಲಿ ನಾವು ಕಳ್ಕೊಂಡಿರೋರು ಮತ್ತೆ ನಮಗೆ ಸಿಕ್ಬಿಡ್ತಾರೆ. ಈ ಸಲ ಮಾಡಿದ ತಪ್ಪುಗಳನ್ನು ನಾವು ಯಾವುದೂ ಮಾಡೋದಿಲ್ಲ. ಅವ್ರ ಪ್ರೀತಿನೆಲ್ಲ ಪಡ್ಕೋತೀವಿ, ನಮ್ಮ ಪ್ರೀತಿನೆಲ್ಲ ಹಂಚಿಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಶಾಂತಮ್ಮ ಯೋಚನೆ ಮಾಡೋಕ್ಕೆ? ನನ್ನ ವಿಷಯದಲ್ಲಿ ಹಾಗಾಗ್ಬಿಟ್ರೆ ಸಾಕು ಶಾಂತಮ್ಮ. ನಾನು ಯಾವ ತಪ್ಪುಗಳನ್ನು ಮಾಡೋದಿಲ್ಲ. ಮುಂಚೆ ನೋಯಿಸ್ದಾಗೆ ಚಿನ್ನಗುರಿಯನ್ನು ನೋಯಿಸೋಲ್ಲ, ಅವ್ರನ್ನ ಹೂಗಿಂತ ನಾಜೂಕಾಗಿ ನೋಡ್ಕೋತೀನಿ ಶಾಂತಮ್ಮ. ನನಗೊಂದೇ ಒಂದ್ಸಲಿ ಅವ್ರು ಸಿಗ್ತಾರೆ ಅಲ್ವಾ ಶಾಂತಮ್ಮ? ಚಿನ್ನಗುರಿ ನಂಗೆ ಸಿಗ್ತಾರಲ್ವಾ? ಹಾಂಪ್ಪ, ಖಂಡಿತ ಸಿಗ್ತಾಳೆ. ನೀನು ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿನ ಹುಡ್ಕೊಂಡು ಎಲ್ಲೇ ಇದ್ರೂ ಅವಳು ಖಂಡಿತ ಬರ್ತಾಳೆ, ಸಿಗ್ತಾಳೆ. ಆದರೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಈ ರೀತಿ ನೋವು ಅನುಭವಿಸೋದು ನನ್ನಿಂದಂತೂ ನೋಡೋಕ್ಕಾಗ್ತಿಲ್ಲ. ಅಲ್ಲ, ನೀನು ಹೀಗೆ ನೋವು ಅನುಭವಿಸಿದ್ರೆ
ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ ಹೇಳು? ಹೌದು ಶಾಂತಮ್ಮ, ನೀವು ಹೇಳೋದು ಸರಿನೇ. ಚಿನ್ನುಮರಿ, ನಾನು ಖುಷಿಯಾಗಿದ್ದೀನಿ. ಇಷ್ಟು ನಗು ಸಾಕಲ್ಲ ಶಾಂತಮ್ಮ? ಚಿನ್ನುಮರಿ, ನಾನು ತುಂಬ ಖುಷಿಯಾಗಿದ್ದೀನಿ ಚಿನ್ನುಮರಿ. ಸಾಕಾಗ್ತಿಲ್ವಾ ಶಾಂತಮ್ಮ? ನೋಡಿ, ಜಯಂತ್ ನೋಡಪ್ಪ, ಸ್ವಲ್ಪ ಸಮಾಧಾನ ತಗೋ, ನನ್ನ ಮಾತು ಕೇಳಪ್ಪ. ಏನಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ ಅಷ್ಟೆ. ಯಾಕೋ ಡಲ್ ಆಗಿದೆಯಾ ಅನ್ಸುತ್ತೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ವೋ, ಅದು ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ, ಹಾಗೆ ಮುಖ ಡಲ್ ಆಗಿರಬೇಕು ಅಷ್ಟೆ. ಸರಿ ಜಾನು, ಅವತ್ತು ನಾವು ಚರ್ಚ್ಗೆ ವಿಚಾರಿಸೋದಕ್ಕೆ ಅಂತ ಹೋದಾಗ ಅಲ್ಲಿ ಜಯಂತ್ ಬಂದ್ಬಿಟ್ರು. ಅದಕ್ಕೆ ನಾವು ಏನೂ ವಿಚಾರಿಸೋಕ್ಕಾಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದಿರಿದ್ರೆ ಜಯಂತ್ ಅವ್ರ ಬಗ್ಗೆ ಖಂಡಿತನಾದರೂ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೌದು, ಆದರೆ ಅದಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ನೀನು ಮೀಟ್ ಮಾಡಿರೋ ಫಾದರಲ್ಲಿ ಇದ್ದಿದ್ರೆ ನಾವು ಯಾರನ್ನೂ ವಿಚಾರಿಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಈಗ ಅವ್ರು ಇಲ್ವೇ? ಕರೆಕ್ಟು, ನಿನಗೆ ಜಯಂತ್ ಅವ್ರಿಗೆ ಕ್ಲೋಸ್ ಫ್ರೆಂಡ್ ಅಂತ ಯಾರಾದರೂ ಇದ್ರಾ? ಅವ್ರ ಬಗ್ಗೆ ನನಗೆ ಗೊತ್ತಿದೆಯಾ? ಕ್ಲೋಸ್ ಫ್ರೆಂಡ್? ಹಾಂ, ಸಚಿನ್ ಅಂತ ಒಬ್ರಿದ್ದಾರೆ. ಅವರಿಗೆ ಜಯಂತ್ ಅವ್ರ ಬಗ್ಗೆ ಎಲ್ಲ ಗೊತ್ತು. ನಿಜ ಹೇಳಬೇಕು ಅಂದರೆ ಜಯಂತ್ ಅವ್ರು ಹೀಗೆಲ್ಲ ಆಡ್ತಾರೆ ಅಂತ ಕ್ಲೂ ಕೊಟ್ಟಿದ್ದೆ ಅವರು.